ಸಂಕಷ್ಟ ಏನಿದೆ ಇಡೀ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಲ್ಲಿ 30 ರಿಂದ 50 ಸಾವಿರ ಟೊಮೊಟೊ ಪ್ರಗತಿಪರ ರೈತರ ಬೆಳೆ ಬೆಳೆದಾಗ ಇಷ್ಟು ಇಳುವರಿ ಆಗುತ್ತೆ ಅಂತ ಹಾಕಿದ್ದಾರೆ. ಒಂದು ಕೋಲಾರ ಜಿಲ್ಲೆಯಲ್ಲಿ 5,61,000 ಟನ್ ಬೆಳೆ ಬೆಳೀತಾರೆ ಅಂತ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಹತ್ತತ್ರ 5 ಲಕ್ಷ ಟನ್ ಟೊಮೊಟೊ ಬೆಳೀತಾರೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ ಸಮಸ್ಯೆ ಏನಂದ್ರೆ ಟೊಮೊಟೊ ಬೆಳೆಗೆ ವೈರಸ್ಸು, ಕೀಟ, ರೋಗಗಳು ತಗುಲಿದಾಗ, ಹವಾಮಾನ ವೈಪರೀತ್ಯ ಇದ್ದಾಗ, ಇಳುವರಿ ಕಡಿಮೆ ಆದಾಗ, ಬೆಳೆ ನಷ್ಟ ಆದಾಗ, ಮಳೆಯಿಂದನೋ ಅಥವಾ ರೈತರಿಗೆ ನಷ್ಟ ಆದಾಗ ಎಷ್ಟು ರೈತರಿಗೆ ಮತ್ತೆ ಆ ರೈತರು ಕೆಲಸ ಟೊಮೊಟೊ ಬೆಳೆಯುವಂಥವ್ರ ಹತ್ರ ಒಂದು ರೈತರ ಹತ್ರ 5 ರಿಂದ 10 ಜನ ರೈತ ಕಾರ್ಮಿಕರು ಕೆಲಸ ಮಾಡಿದಾಗ ಅವ್ರ ಜೀವನ ಏನಾಗಬೇಕು? ಬೆಳೆ ಬೆಳೆದಾಗ ನಮ್ಮ ರೈತರು ಬೆಲೆ ಸಿಕ್ಕದೇ ಇದ್ದಾಗ ರೋಡಲ್ಲಿ ಹಾಕಿರ್ತಾರೆ. ಅದ್ರ ಬಗ್ಗೆ ನಾನು ಮಾಹಿತಿ ಕೇಳಿದ್ದೀನಿ, ಅವರು ಸಚಿವರು ಉತ್ತರ ಕೊಡಲಿ. ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥದ್ದು ಸರಿ ಇದೆ, ಉತ್ತರ ಡೀಟೇಲ್ ಕೊಟ್ಟಿದ್ದಾರೆ, ಮಂತ್ರಿಯವರು ಇಲ್ಲ. ಬಟ್ ಆದರೆ ಟೊಮೊಟೊ ಕೆಲವೊಮ್ಮೆ ನಮ್ಮ ಕೋಲಾರ, ಮಂಡ್ಯ ಇಲ್ಲೆಲ್ಲ ಸರ್ವೇ ಸಾಮಾನ್ಯವಾಗಿ ರೇಟ್ ವ್ಯತ್ಯಾಸ ಆದಾಗ ಸಂಪೂರ್ಣವಾಗಿ ಭಾಳಷ್ಟು ತೊಂದರೆಗೀಡಾಗ್ತಕ್ಕಂಥ ರೈತರನ್ನ ನಾನು ಸಹ ಸ್ವತಃ ನೋಡಿದ್ದೀನಿ. ಆದರೆ ಮೇಡಮ್ ಏನು ಹೇಳಿದ್ದಾರೆ ರೂಪಾ ಅವರು, ನಾವೀಗ ಅದಕ್ಕೆ ಪರಿಹಾರ ಒಂದು ಆ ಕಾಯಿಲೆಗೆ ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಸಂಶೋಧನಾ ಇಲಾಖೆಯಿಂದ, ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ನಾವು ಮುಂದಿನ ದಿನಗಳಲ್ಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಆಗಲೇ ಸೂಚನೆ ಕೊಟ್ಟಾಗಿದೆ. ಇನ್ನು ಅವರಿಗೆ ಇಲ್ಲೇ ಡೈರೆಕ್ಟ್ರು ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಸೂಚನೆ ಕೊಟ್ಟು ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಇನ್ನು ಯಾವುದೇ ಜಿಲ್ಲೆಯಲ್ಲಿ ಇರ್ಬೋದು, ಟೊಮೊಟೊಗೆ ಈ ಕಾಯಿಲೆ ಬರ್ತಕ್ಕಂಥದ್ದು ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಕ್ರಮವನ್ನು ಸೀರಿಯಸ್ ಆಗಿ ತಗೋತೀವಿ. ಬಟ್ ಈ ಹವಾಮಾನ ವ್ಯತ್ಯಾಸದಿಂದ ಆಗ್ತಕ್ಕಂಥ ವ್ಯತ್ಯಾಸದಿಂದ ರೇಟು ಭಾಳ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ರೇಟ್ ಕಡಿಮೆ ಇದರಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇದೆ, ಅವರು ಅದನ್ನು ತೀರ್ಮಾನ ತಗೊಂಡು ನಮ್ಮ ಸರ್ಕಾರಕ್ಕೆ ಕಳಿಸ್ಬೇಕಾಗತ್ತೆ. ಸರ್ಕಾರ ಸಬ್ ಕಮಿಟಿಗೆ ತಂದು ಇಲ್ಲಿಂದ ನಾವು MIS ಅಂತೇಳಿ ಒಂದು ಸ್ಕೀಮ್ ಇದೆ, ಅದ್ರ ಮೂಲಕ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಲಿಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾಗತ್ತೆ. ಬಹುಶಃ ಇನ್ನೂ ಟಾಸ್ಕ್ ಫೋರ್ಸಿಂದ ಬರದೇ ಇರೋದ್ರಿಂದ ಬಹುಶಃ ಅದನ್ನು ಬೆಳೆಗೆ ಏನು ಅದು ವ್ಯತ್ಯಾಸ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ನನ್ನ ಮಂತ್ರಿಗಳು ಬರ್ತಾರೆ, ಮಾತಾಡ್ತೀನಿ, ಅಧಿಕಾರಿಗಳ ಜೊತೆಲೂ ಮಾತಾಡಿ, ಮೇಡಮ್ ಜೊತೆಲೂ ಮಾತನಾಡಿ, ಸೊ ನಾವು ಏನು ಬೆಂಬಲ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾನು ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ. ಪ್ರಶ್ನೆ, ಕೇಂದ್ರ ಸರ್ಕಾರಕ್ಕೆ ಇವರು ಪತ್ರ ಬರೆದು ಸಬ್ ಕಮಿಟಿ ಮಾಡಿ ಇವರು ಪರಿಹಾರ ಕೇಳಬೇಕು ಅಂದ್ರೆ ಹಾಗಾದ್ರೆ ಲಕ್ಷಾಂತರ ರೂಪಾಯಿ, 1 ಎಕರೆಗೆ 3 ರಿಂದ 5 ಲಕ್ಷ ರೈತ ಖರ್ಚು ಮಾಡಿರುವಂತದ್ದು, ಅವ್ರಿಗೆ ಬೆಲೆನೇ ಸಿಗದೆ ಇದ್ದಾಗ ಇವರೇ ಕೇಂದ್ರ ಸರ್ಕಾರದಲ್ಲಿ ಕ್ಲಾರಿಫಿಕೇಶನ್ ತಗೊಳ್ಳುವಾಗ ಯಾಕೆ ಇವರು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಯಾಕೆ ರೋಗ ಬರುತ್ತೆ, ಆ ರೋಗಕ್ಕೆ ಯಾವ ತರ ನಾವು ದಾರಿ ಹುಡುಕ್ಬೇಕು, ಅದಾದ್ಮೇಲೆ ಆ ವೈರಸ್ ರೋಗ ತಗಲಿದಾಗ ಯಾವ ರೀತಿ ಇಳುವರಿ ಕಡಿಮೆ ಆಗುತ್ತೆ, ರೈತ ಸಂಕಷ್ಟಕ್ಕೆ ಸೇರ್ತಾನೆ, ಸಾಲಗಾರರಾಗ್ತಾರೆ, ಅದರ ಜೊತೆಯಲ್ಲೇ ಲಾಭದಾಯಕವಾಗಿರುವಂತದ್ದು ನಮ್ಮ ಜಿಲ್ಲೆ ಬರ ಲಾಭದಾಯಕವಾಗಿರುವಂತ ಇದು ಬೆಳೆ, ಇದನ್ನ ಸಂಸ್ಕರಣಾ ಘಟಕಗಳಿಲ್ಲ, ಹೊರ ರಾಜ್ಯಕ್ಕೆ ಹೋಗ್ತಾರೆ ನಮ್ಮ ರೈತರು ಅಂತ ವಿಚಾರದ ಬಗ್ಗೆ ಎರಡೆಡೆ ಸೂಕ್ಷ್ಮವಾಗಿ ಹೇಳಿದ್ದೀನಿ ನನ್ನ ಪ್ರಶ್ನೆಯಲ್ಲಿ. ಬೆಳೆ ಬೆಳೆದಾಗ ಸಂಸ್ಕರಣಾ ಘಟಕ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತಾರೆ ನಮ್ಮ ರೈತರು? ಯಾರನ್ನ ಅವಲಂಬಿಸ್ತಾ ಇದ್ದಾರೆ? ಹೊರ ರಾಜ್ಯನ ಅವಲಂಬಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಇಲ್ಲ, ನನ್ನ ಜಿಲ್ಲೆಯಲ್ಲೂ ಸಂಸ್ಕರಣಾ ಘಟಕ ಇಲ್ಲ ಅಂತ. ಆಮೇಲೆ ರೋಗಗಳ ತೀಕ್ಷ್ಣತೆ ಜಾಸ್ತಿ ಆದಾಗ 70 ಟನ್ ಕೊಡುವಂತ ಜಾಗದಲ್ಲಿ 30 ಟನ್ಗೆ ಇಳಿತಾ ಇದೀವಿ. ಅದು ಅವನಿಗೆ ಲಾಭ ಕೈ ಕೊಡುತ್ತೆ. ಬೆಳೆಯೋದೇ ಬರಗಾಲದಲ್ಲಿ, ಮಳೆ ಇಲ್ಲದೆ ಇದ್ದಾಗ, ನೀರಿನ ಸವಲತ್ತೇ ಇಲ್ಲದೆ ಇದ್ದಾಗ ನನ್ನ ರೈತ ಅಂತ ಸಂಕಷ್ಟದಲ್ಲಿ ಇಂಥ ಲಾಭದಾಯಕವಾಗಿರೋ ಬೆಲೆ ಬೆಳೀತಾ ಇದ್ದಾಗ ಬೆಳೆಗೆ ಬೆಲೆ ಸಿಗದೆ ಇದ್ದಾಗ ಅವನು ಎಷ್ಟು ಕಷ್ಟಕ್ಕೆ ಸಿಕ್ಕಾಕೋತಾನೆ? ಯಾಕೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ನಾವು ಕೇಳಬೇಕು? ರೋಗ ಲಕ್ಷಣಗಳನ್ನ ಕಡಿಮೆ ಮಾಡೋದಕ್ಕೆ ರೋಗ ನಿರೋಧಕ ತಳಿಗಳನ್ನ ತರುವಂತದ್ದು, ಸಂಸ್ಕರಣಾ ಘಟಕಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು, ನರ್ಸರಿ ಕಾಯ್ದೆಯನ್ನ ತಂದು ನರ್ಸರಿಗಳನ್ನ ನಿಯಂತ್ರಣ ಮಾಡೋದು. ಯಾಕಂದ್ರೆ ಒಬ್ಬ ರೈತ ನರ್ಸರಿಗೆ ಹೋಗ್ತಾನೆ, ಯಾವ ನರ್ಸರಿಯಲ್ಲಿ ಅವನಿಗೆ ಅದು ಸಸಿ ಕೊಡ್ತಾರೆ ಅದನ್ನ ನಂಬ್ತಾನೆ, ಯಾವ ಕೀಟನಾಶಕಗಳನ್ನ ಹಾಕ್ಬೇಕು ಅಂದ್ರೆ ಅದನ್ನ ನಂಬ್ತಾರೆ. ಅದ್ರ ಬಗ್ಗೆ ಈಗ ಪ್ರಶ್ನೆ ಈಗ ಮೇಡಮ್ ಸರ್ ಕ್ವಶನ್ ನಾನು ಇದು ಲಾಭದ ವಾಣಿಜ್ಯ, ಇಟ್ ಇಸ್ ಅ ಕಮರ್ಷಿಯಲ್ ಕ್ರಾಪ್, ವಾಣಿಜ್ಯ ಬೆಲೆ, ಅದು ತತ್ತರಿಸ್ತಾ ಇದ್ದಾರೆ ರೈತರು. ಎಷ್ಟು ಕುಟುಂಬಗಳು? ಒಂದು ಜಿಲ್ಲೆಯಲ್ಲಿ 30,000 ಕುಟುಂಬಗಳು 2 ಸತಿ ಬೆಳೆ ಬೆಳೀತಾರೆ. ಈಗ ಏನಾಗಬೇಕು ಸರ್? ಸಂಸ್ಕರಣಾ ಘಟಕಗಳು ಬರಬೇಕು, ಕೋಲ್ಡ್ ಸ್ಟೋರೇಜ್ ನಮ್ಮ ಜಿಲ್ಲೆಗೆ ಬರಬೇಕು, ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕು. ಅವರು ಹೊರ ರಾಜ್ಯಕ್ಕೆ ಹೋಗ್ಬಾರ್ದು ನಮ್ಮ ರೈತರು. ಅದಾದ್ಮೇಲೆ ವೈರಸ್ ಬರ್ತಾ ಇದೆ ಸರ್, ವೈರಸ್ ಅದು ಎಲೆ ಟೊಮೊಟೊ ಬೆಳೆಯುವಾಗ ಗಿಡದಲ್ಲೇ ಗೊತ್ತಾಗ್ತಾ ಇದೆ. 1 ಎಕರೆಗೆ 70 ಟನ್ ಬೆಳೀತಾ ಇದ್ದು 30 ಎಕರೆಗೆ ಇಳಿದಿದ್ದಾರೆ. ಉತ್ತರ ಕೊಡ್ತಾರೆ. ಈಗ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ನಲ್ಲಿ ಬರ್ದಿದ್ದಾರೆ ಅವರು, ಆಲ್ರೆಡಿ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಪೋಸಲ್ ಹೋಗಿದೆ. ನೀವು ಲಾಂಗ್ ಟರ್ಮ್ ಮೆಜರ್ಸ್ ಕೇಳ್ತಾ ಇದ್ದೀರಿ.
ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಾಡಿ ಮತ್ತು ಏನು ರೋಗ ಬರ್ತದೆ ಅದಕ್ಕೆ ಸಂಶೋಧನೆ ಮಾಡಿ ಅಂತೇಳಿ ಖಂಡಿತ ಅದನ್ನು ಮಾಡ್ಸೋಣ. ಜೊತೆಗೆ ಹೋದ್ ಸರ್ತಿ ನಿಮ್ಗೆ ಗೊತ್ತಿದೆ, ಇಡೀ ಟಮಾಟಿಗೆ ಯಾವುದೇ ಬೆಲೆ, ಇಡೀ ಯಾವ ದೇಶದಲ್ಲಿ ಏನೇ ಬೆಳೆದ್ರೂ ಟಮಾಟಿಗೆ ಬಂದಷ್ಟು ಬೆಲೆ ಬಂದಿಲ್ಲ. ಆ ಸಂದರ್ಭದಲ್ಲಿ ಇದು ನಿಮ್ಗೆ ನೆನಪಾಗ್ಲಿಲ್ಲ. 100-120 ರೂಪಾಯಿ ಕೆಜಿ ಹೋಗಿತ್ತು, ಗೊತ್ತಿದೆ ಅಲ್ಲ ತಮ್ಗೆ, ಹೋದ ವರ್ಷನೇ. ಖಂಡಿತ ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದು, ರೋಗಿಗೆ ಏನು ಮದ್ದು ಕೊಡ್ಬೇಕು ಅದನ್ನು ಮಾಡ್ತಾರೆ. ಪ್ರೊಸೆಸಿಂಗ್ ಇಂಡಸ್ಟ್ರಿ ಬಗ್ಗೆ ನೀವು ಕುಂತು ಮಾತಾಡಿ ಏನಾದರೂ ಪ್ರಯತ್ನ ಮಾಡೋಣ. ದಯಮಾಡಿ ಸಂಶೋಧನೆ ನಿರಂತರವಾಗಿ ನಡೆಯುತ್ತೆ ಅಧ್ಯಕ್ಷ. ಸಂಶೋಧನೆ ಏನು ಕ್ಲೋಸ್ ಮಾಡೋದು ಅಥವಾ ಯಾವುದೋ ಒಂದು ದಿವಸ ನಡೆಯೋದಲ್ಲ. ಸಂಶೋಧನಾ ಘಟಕ ನಮ್ಮಲ್ಲಿ ಈಗ ನಿಮ್ಮ ಹೆಸರುಘಟ್ಟದಲ್ಲೂ ಇದೆ. ಸೊ ಬಾಗಲಕೋಟೆನಲ್ಲಿ ವಿಶ್ವವಿದ್ಯಾಲಯ ಇದೆ, ನಿಮ್ಮ ಶ್ರೀನಿವಾಸಪುರದಲ್ಲಿ, ಈ ಪ್ರೈವೇಟ್ ಮುಳುಬಾಗಿಲಲ್ಲಿ, ಇದೆಲ್ಲ ಯಾವುದನ್ನು ನಿಮ್ಮ ನಿರಂತರವಾಗಿ ನಿಯಂತ್ರಣ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕೋ ಅದ್ರ ಬಗ್ಗೆ ತೋಟಗಾರಿಕೆ ಇಲಾಖೆ ನಿಯಂತ್ರಣವಾಗಿ ಅದನ್ನು ಗಮನ ಹರಿಸುತ್ತೆ.